ನೋಡಮ್ಮ, ನಿನ್ನ ಸಹಾಯ ಆಗಲಿ ಸಹಕಾರ ಆಗಲಿ ಏನೂ ಬೇಡ. ನಮ್ಮ ಮುಂದೆ ನಮ್ಮ ಥರನೇ ಮಾತಾಡಿ ನಮ್ಮ ಬೆನ್ನ ಹಿಂದೆ ಹೊಸ ನಾಟಕ ಆಡೋ ಜಾತಿ ನಿಮ್ದು. ನಾನು ಅತಿಯಾಗಿ ನಂಬಿದ JPನೇ ನನಗೆ ಮೋಸ ಮಾಡಿದ್ದಾನೆ. ಇನ್ನು ನೀನು ಅವನ ಕಡೆ ಅವಳು. ನಿನ್ನನ್ನು ನಂಬೋದು ಎರಳು ಕಂಡು ಬಾವಿಲಿ ಹಗಲು ಹೋಗಿ ಬೀಳೋದು ಎರಡೂ ಒಂದೇ. ಅಲ್ಲ ಡ್ಯಾಡ್, JP ಅಂಕಲ್ ಮತ್ತೆ ಭಾರ್ಗವಿ ಒಂದಾಗಿದ್ದಾರೆ. ಇಬ್ರು ಸೇರ್ಕೊಂಡು ಹೊಸ ಕೇಸ್ ಏನಾದ್ರು ನಡೆಸೋ ಪ್ಲಾನ್ ಮಾಡಿದಾರಾ ಹೇಗೆ? ಇದು ನಿನ್ನ ಕೇಸ್ ಮುಚ್ಚಾಕಕ್ಕೆ, ನಿನ್ನ ಮದ್ವೆ ನನ್ನ ಮದ್ವೆ ಮಾಡೋಕೆ ಮಾಡ್ತಿರೋ ಪ್ಲಾನ್ ಅಂತ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ವಿಕ್ಕಿ? ನೀನೇ ಒಂದ್ಸಲ ಯೋಚನೆ ಮಾಡು. ಶಕ್ತಿ ಅಂಕಲ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಆದ್ರೆ ಮಾವ ಯಾವತ್ತೂ ಮಾಡ್ಕೊಂಡಿಲ್ಲ. ತಪ್ಪು ನಿಂದೆ ಅಂತ ಗೊತ್ತಿದ್ರು ಕೇಸ್ನ ನಿನ್ನ ಪರವಾಗಿ ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೀಗಂತ್ಯ? ಭಾರ್ಗವಿ ಯಾವತ್ತಿದ್ರು ನಮ್ ಎಲ್ಲರ ಶತ್ರುನೇ. ತಂದು ಅದಕ್ಕೆ ಹಾಲೆರಿತಾ ಇದ್ದಾನೆ ಅಂದ್ರೆ ಅದ್ರ ಹತ್ರ ಕಚ್ಚಿಸ್ಕೊಳಕ್ಕಲ್ಲ, ಅದ್ರ ಹಲ್ ಕೀಳೋಕೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಭಾರ್ಗವಿನ ಮನೆ ಒಳಗಡೆ ಇಟ್ಕೊಂಡಿರೋದು? ನಿಮಗಿನ್ನೂ ನಾನ್ ಹೇಳಿರೋ ಪ್ಲಾನ್ ಅರ್ಥ ಆಗಿಲ್ಲ ಅಂತ ಆಯ್ತು ಅಂಕಲ್. ನೋಡಮ್ಮ, ಇಲ್ಲಿ ನನ್ನ ಮಗಳ ಜೀವನ ಹಾಳಾಗ್ತಿರೋದು ಬಿಟ್ಟು ಬೇರೆ ಯಾವ ಪ್ಲಾನು ಕಾಣಿಸ್ತಾ ಇಲ್ಲ. ವಿಷಯನ ಸುತ್ತಿ ಬಳಸಿ ದಾರಿ ತಪ್ಪಿಸೋದು ಬೇಡ. ಅದೇನು ವಿಷಯ ಮೊದಲು ಹೇಳು. ಅಂಕಲ್, ನೀವು ವಂದನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರ, ಆದ್ರೆ ನಮ್ಮ ಮಾವ ವಂದನಾ ವಿಕ್ಕಿ ಇಬ್ಬರ ಬಗ್ಗೆನೂ ಯೋಚನೆ ಮಾಡಿನೇ ಈ ಪ್ಲಾನ್ ಮಾಡಿರೋದು. ಓ, ಅದಕ್ಕೆ ಭಾರ್ಗವಿಗೆ ಬೈಲಿಲ್ವಾ? ಹೌದು. ಈಗಾಗ್ಲೇ ಅರ್ಜುನ್ JP ಪಾಟೀಲ್ ಮಗ ಅಂತ ಭಾರ್ಗವಿ ಕೋಪ ಮಾಡ್ಕೊಂಡಿದ್ದಾಳೆ. ಇದ್ರ ಮೇಲೆ ಮಾವ ಬೇರೆ ಅರ್ಜುನ್ ಇದನ್ನ ಮಾಡಿದ್ದು ತನ್ನನ್ನು ಮೆಚ್ಚಕ್ಕೋಸ್ಕರ, ಈ ಕೇಸ್ನ ಗೆಲ್ಸಕ್ಕೋಸ್ಕರ ಮಾಡಿರೋ ಟ್ರ್ಯಾಪ್ ಅಂತ ಅವಳ ಮುಂದೆ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡು ಆ ಭಾರ್ಗವಿ ಅಯ್ಯೋ ನಾನು ಮೋಸ ಹೋದೆ ಅಂತ ಎದೆ ಬಡ್ಕೊಂಡು ಅಳ್ತಿದ್ದಾಳೆ. ನೀವೇ ಯೋಚನೆ ಮಾಡಿ, ಒಂದ್ ವೇಳೆ ವಂದನನ ಮುಂದೆ ನೆನ್ನೆ ಮಾವ ಭಾರ್ಗವಿಗೆ ಬೈದಿದ್ರೆ ಅವಳು ಸಿಟ್ಟು ಮಾಡ್ಕೊಂಡು ಅದ್ರಿಂದನೇ ಇನ್ಸ್ಪೈರ್ ಆಗಿ ಕೇಸ್ನ ಇನ್ನು ಮುಂದುವರಿಸ್ತಾ ಇದ್ಲು. ಈ ಕಡೆ ಅರ್ಜುನ್ ಇಷ್ಟು ದಿನ ಮಾಡಿದ ಹಾಗೆ ಅವಳ ಹಿಂದೆ ಸುತ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿದ್ದ. ಆದ್ರೆ ಈಗ ಆ ಭಾರ್ಗವಿ ಮನೇಲೇ ಇರ್ತಾಳೆ. ಅರ್ಜುನ್ ತನಗ್ ಮೋಸ ಮಾಡ್ದ ಅಂತ ಅನ್ಕೊಂಡು ಅದೇ ಆಘಾತದಲ್ಲಿ ಅರ್ಜುನ್ನ ದೂರ ಮಾಡ್ಕೋತಾಳೆ. ನಮ್ಮ ಮನೇಲಿ ಇರಕ್ಕೂ ಆಗದೆ ಹೊರಗ್ ಹೋಗಕ್ಕೂ ಆಗದೆ ಒದ್ದಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾವ ಕೇಸ್ ಮುಗಿಸಿ ಅವರಿಬ್ಬರಿಗೆ ಡಿವೋರ್ಸ್ ಕೊಡಿಸ್ತಾರೆ. ಪ್ಲಾನ್ ಏನೋ ಸರಿ ಇದೆ. ಈಗಾಗಲೇ ಮದುವೆ ಆಗಿರೋ ಸೆಕೆಂಡ್ ಹ್ಯಾಂಡ್ ಗಂಡ ನಮ್ಮಕ್ಕನ್ಗೆ ಯಾಕೆ? ಅಕ್ಕ, ನೀನ್ ಒಂದು ಮಾತು ಹೇಳು, ಅರ್ಜುನ್ಗಿಂತ 100 ಪಾಲು ಹೆಚ್ಚಾಗಿರೋನ್ನ ಹುಡುಕಿ ಕರ್ಕೊಂಬಂದ್ ಮದ್ವೆ ಮಾಡಿಸ್ತೀನಿ. ಅವ್ರು ಯಾರು ನನ್ನ ಅರ್ಜುನ್ ಆಗಕ್ ಆಗಲ್ಲ. ನನಗ್ ನನ್ನ ಅರ್ಜುನೇ ಬೇಕು. ನಾನು ಅವನನ್ನೇ ಮದ್ವೆ ಆಗೋದು. ನೋಡಮ್ಮ, ನೀನ್ ಹೇಳ್ದೆ ಅಂತ ನಿನ್ನ ಮಾತನ್ನ ನಂಬ್ಕೊಂಡು ನಾವು ಕೂರಕ್ಕಾಗಲ್ಲ. ಮಾತಲ್ಲೇ ಮೋಡಿ ಮಾಡಿ ಯಾಮಾರ್ಸೋದನ್ನ ನಿಮ್ಗೆ ಸಪರೇಟ್ ಆಗಿ ಹೇಳ್ಕೊಡ್ಬೇಕಾಗಿಲ್ಲ. ನಾಳೆ ಏನಾದ್ರೂ ನಿಮ್ ಪ್ಲಾನ್ ಹೆಚ್ಚು ಕಮ್ಮಿ ಆಗಿ ಉಲ್ಟಾ ಹೊಡೆದ್ರೆ ನನ್ನ ಮಗಳ ಜೀವನಕ್ಕೆ ಯಾರು ಗ್ಯಾರಂಟಿ ಕೊಡ್ತಾರೆ? ಅಂಕಲ್,
ನಮ್ಮ ನಿಮ್ಮ ಕುಟುಂಬ ಆದಷ್ಟು ಬೇಗ ಒಂದಾಗಕ್ಕೆ ಒಂದು ದಾರಿ ಇದೆ. ಸಾಕ್ಷಿನೂ ರೆಡಿ ಇದ್ದಾಳೆ. ಒಂದು 10 ನಿಮಿಷ ಹೊರಟ್ಬಿಡ್ತೀವಿ. ಎಸ್, ಸಿ ಯು ದೇರ್. ಮಾಮ್, ಅರ್ಜುನ್, ಏನಾದರೂ ಬೇಕಿತ್ತಾ? ಏನೂ ಇಲ್ಲ ಮಾಮ್, ನಿಮ್ಮನ್ನು ನೋಡಕ್ಕಂತಾನೆ ಬಂದೆ. ಯಾಕೆ ಮಗನೆ, ಏನಾಯ್ತು? ಏನಿಲ್ಲ ಮಾಮ್, ಅಮ್ಮನ ನೋಡೋದಕ್ಕೆ ಕಾರಣ ಬೇಕಾ? ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅಂದಹಾಗೆ ನೀವೆಲ್ಲ ಹೊರಟಿರೋ ಹಾಗಿದೆಯಲ್ಲ, ಹೋಗಿ ಬನ್ನಿ, ಪರವಾಗಿಲ್ಲ. ಹಾಗೆಲ್ಲ ಏನಿಲ್ಲ. ಸಾಕ್ಷಿ ಏನೋ ಶಾಪಿಂಗ್ ಮಾಡಬೇಕಿತ್ತಂತೆ, ಜೊತೆನಲ್ಲಿ ಬನ್ನಿ ಅಂತ ಹಠ ಮಾಡಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ನಿನಗೇನಾದರೂ ಬೇಕಿತ್ತಾ? ನನಗೇನು ಬೇಡ ಮಾಮ್, ಬೇಕಿದ್ರೆ ನಿಮ್ಮ ಚಿಕ್ಕ ಸೊಸೆಗೇನಾದರೂ ತನ್ನಿ. ನೀನು ಅಪ್ಪ ಆರಾಮಾಗಿರ್ರಿ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ನಾನಿಲ್ಲಿ ಭಾರ್ಗವಿ ಅಕ್ಕನ ಧೈರ್ಯದಲ್ಲಿ ಆರಾಮಾಗೇ ಇರ್ತೀನಿ. ನನಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಅವರು ನೋಡ್ಕೋತಾರ. ಮುಂದೇನೇ ಆದರೂ ಈ ಕೇಸ್ ಎಲ್ಲಿ ಮಟ್ಟ ಹೋದ್ರೂ ನನ್ನ ಜೊತೆ ಭಾರ್ಗವಿ ಅಕ್ಕ ಇರ್ತಾರ. ನನಗೆ ನ್ಯಾಯ ಕೊಡಿಸ್ತಾರ ಅನ್ನೋ ನಂಬಿಕೆ ನಂಗೈತಿ. ಆ ಧೈರ್ಯದಾಗೆ ಈ ಜೀವ ಗಟ್ಟಿ ಹಿಡ್ಕೊಂಡೇನಿ. ನೀನು ಆರಾಮಾಗಿರವ್ವ, ಆದಷ್ಟು ಬೇಗ ಬರ್ತೀನಿ. ಮೊದಲೇ ಭಾರ್ಗವಿ ಮನೇಲಿ ಪರಿಸ್ಥಿತಿ ಸರಿಗಿಲ್ಲ. ಅಪ್ಪ ಅಮ್ಮ ಅತ್ತೆ ಎಲ್ರೂ ಭಾರ್ಗವಿ ಇಲ್ಲ ಅಂತ ದುಃಖ ಪಡ್ತಿರ್ತಾರೆ. ಮನೇಲಿ ಪಾಪ ಊಟ ತಿಂಡಿಗೂ ಸಮಸ್ಯೆ ಆಗ್ತಿರ್ಬೋದು. ಇದೇನದ್ಕೆ ನೀವು ಆ ಮನೆ ಮಗಳು ಅನ್ನೋ ಥರ ಕರೆಕ್ಟಾಗಿ ಹೇಳ್ತಿದ್ದೀರಾ? ಅಂದ್ರೆ ನೀನವ್ರ ಮನೆ ಬಗ್ಗೆ ಹೇಳಿದ್ಯಲ್ಲ, ನೆನ್ಪಿತ್ತು. ನೀನ್ ಹೋಗೋರ್ಗ್ ಸಹಾಯ ಮಾಡು, ಆಗ ಭಾರ್ಗವಿನೂ ಖುಷಿ ಆಗ್ತಾಳೆ, ಅವ್ರ ಮನೆಯವರು ಆರಾಮಾಗಿರ್ತಾರೆ. ಭಾರ್ಗವಿ ತಂದೆ ತಾಯಿನ ನಿಮ್ಮ ತಂದೆ ತಾಯಿ ಥರ ನೋಡ್ತಿದ್ದೀರಲ್ಲ, ಅದಕ್ಕೆ ಎಲ್ರ ಬಗ್ಗೆ ಅದೆಷ್ಟು ಕಾಳಜಿ ನಿಮಗೆ. ಹೌದು, ಅವ್ರ ಮನೆ ಮುಳುಗ್ಸೋಷ್ಟು ಕಾಳಜಿ ಇದೆ. ಈ ವಿಷಯ ನನ್ನ ತಲೆಗೆ ಹೊಳ್ದೇ ಇಲ್ಲ ನೋಡಿ. ಭಾರ್ಗವಿ ಕೂಡ ಅಪ್ಪ ಅಮ್ಮನ ನೋಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ನೀವ್ ಹೇಳ್ದಾಗ ಮಾಡಿದ್ರೆ ಭಾರ್ಗವಿ ಅವ್ರು ಕೂಡ ಸ್ವಲ್ಪ ಗೆಲುವಾಗ್ತಾರ. ಅದು ಅಲ್ಲದೆ ಅವ್ರಿಗೂ ಪಾಪ ಗಂಡ್ಮಕ್ಳಿಲ್ಲ. ನಾನೇ ಅವ್ರಿಗೆ ಅಳಿಯ ಮಗ ಎಲ್ಲಾನು. ನಾನು ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ತೀನಿ. ಅವ್ರಿಗೆ ನನ್ನ ಬಗ್ಗೆ ಕೋಪ ಇರೋದಂತೂ ಸಹಜನೇ. ಅವ್ರದೆಷ್ಟೇ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ಒಟ್ಟಿನಲ್ಲಿ ಎರಡೂ ಕುಟುಂಬಗಳು ಒಟ್ಟಾಗಿ ಭಾರ್ಗವಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ಎಷ್ಟು ಒಳ್ಳೆ ಮನ್ಸು ಅರ್ಜುನ್ ನಿಂದು. ಎಲ್ಲ ಒಳ್ಳೇದಾಗತ್ತೆ, ಹೋಗ್ಬಾ. ಸರಿ ಅದಕ್ಕೆ. ಹೋಗು. ಸ್ವಾಭಿಮಾನ ಬಿಟ್ಟು ನಾವೇನು ಮಾಡೋದಿಲ್ಲ ಅಂತ ಈಗಷ್ಟೇ ನನಗುಗ್ತಿದ್ದಾರೆ. ನೀನು ಸಹಾಯ ಮಾಡಕ್ ಹೋದ್ರೆ ಮಂಗಳಾರತಿ ಎತ್ತಿ ಕಳಿಸ್ತಾರೆ. ಎರಡು ಕುಟುಂಬಗಳನ್ನ ಒಂದು ಮಾಡ್ತೀಯ. ಅಷ್ಟು ದಿನ ನಿನ್ನ ಸಂಬಂಧ ಉಳಿದ್ರೆ ಅಲ್ಲ ಒಂದು ಮಾಡೋದು. ಅಳ್ಬೇಡ ಭಾರ್ಗವಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಇನ್ನೇನ್ ಮಾಡ್ಲಿ ಅಜ್ಜಿ, ಈ ಮನೇಲಿ ಬರೀ ಜೆ.ಪಿ. ಪಾಟೀಲ್ ಮಾತ್ರ ಅಲ್ಲ, ಎರಡು ರಾಕ್ಷಸರೇ. ಇಷ್ಟು ವರ್ಷ ಈ ಮನೇಲಿ ಅದ್ ಹೇಗಿದ್ರಿ ಅಜ್ಜಿ? ವರ್ಷಗಳಿಂದ ಇವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂತ ಸಂಧ್ಯಾ ಇವ್ರ ಸ್ವಾರ್ಥದಿಂದಾನೇ ಅಜ್ಜಿ ಸತ್ತು ಹೋಗಿರೋದು. ಅವಳ ಸಾವಿಗೆ ಇವ್ರಿಗೊಂದು ಚೂರು ಪಶ್ಚಾತ್ತಾಪ ಇಲ್ಲ ಅಜ್ಜಿ. ಇವ್ರ ಕುಳುಕು ಬುದ್ಧಿ ನೆನ್ಸ್ಕೊಂಡ್ರೆ ನನ್ಗೆ ಇವ್ರ ಮೇಲೆ ಅಸಹ್ಯ ಆಗುತ್ತೆ.
ಯಾವತ್ತೂ ಈ ಮನೆ ಅಂತ ಅನ್ನಿಸ್ಕೊಂಡೇ ಇಲ್ಲ ಭಾರ್ಗವಿ. ಇಲ್ಲಿರೋ ಹೆಚ್ಚಿನವ್ರಿಗೆ ಪ್ರೀತಿ, ಅನುಕಂಪ, ಮನುಷ್ಯತ್ವ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅಮೃತನೂ ಅತಿಯಾದ್ರೆ ವಿಷ ಆಗುತ್ತೆ ಅಂತಾರೆ. ಆದ್ರೆ ಇಲ್ಲಿ ಮಹಿ ಪೂರ್ತಿ ವಿಷನೇ ತುಂಬಿಕೊಂಡಿದ್ದಾರೆ. ಅದು ಕಾರ್ಕೋಟಕ ವಿಷವಾಗಿ ಸುತ್ತಮುತ್ತ ಇರೋರ್ನೆಲ್ಲ ನುಂಗ್ ಹಾಕ್ತಿದೆ. ಅವ್ರ ಪಾಲಿಗೆ ಸಂಧ್ಯಾ ಒಂದು ವಸ್ತು ಅಷ್ಟೇ. ಮತ್ತೊಬ್ಬ ಕೆಲ್ಸದವಳನ್ನ ದುಡ್ಡು ಕೊಟ್ಕೊಂಡ್ಕೊಳ್ತಾರೆ. ಸಂಧ್ಯಾ ನಿನ್ನೆ ಇದ್ಲು, ಇವತ್ತಿಲ್ಲ. ಅದಕ್ಕೆ ಮೀರಿ ಬೇರೆ ಏನು ಅವ್ರು ಯೋಚನೆ ಮಾಡಲ್ಲ. ಹಾಗಂತ ಆಗ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರಕ್ಕಾಗತ್ತಾ ಅಜ್ಜಿ? ನೋಡಿ ಅಜ್ಜಿ, ಇಲ್ಲಿ ನೋಡಿ, ಸಂಧ್ಯಾ ಬರ್ದಿರೋ ಪತ್ರ. ಇದ್ರಲ್ಲಿ ಭಾರ್ಗವ್ಯಕ್ಕ ನನ್ನನ್ನ ಕಾಪಾಡ್ತಾರೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಲ್ಲ ಏನೇನೋ ಬರ್ತಿದ್ದಾಳೆ. ಆದ್ರೆ ನಾನು ಅವಳನ್ನ ಕಾಪಾಡ್ಕೊಳ್ಳೋದು ಹಾಗಿರ್ಲಿ, ಅವಳಿಗೆ ನ್ಯಾಯನೂ ಕೊಡಿಸ್ದೆ ಅವಳಿಗೆ ಮೋಸ ಮಾಡ್ದವ್ರ ಮನೇಲಿ ಬಂದು ಬದುಕ್ತಾ ಇದ್ದೇನೆ. ಸಂಧ್ಯಾ ಸಾವಾಗಿ ಇಷ್ಟು ದಿನ ಆಯ್ತು. ಕೇಸ್ನ ಮುಂದುವರಿಸದೆ ಕೈ ಕಟ್ಕೊಂಡು ಕೂತಿದ್ದೀನಿ ಅನ್ನೋ ಕೊರಗು ನನಗೀಗ್ಲೂ ಕಾಡ್ತಾ ಇದೆ ಅಜ್ಜಿ. ನನ್ ಜೀವನ ಹಿಂಡ್ದಾಗ ಆಗ್ತಿದೆ. ನನ್ನನ್ನ ಇಲ್ಲಿ ಟ್ರಾಪ್ ಮಾಡೋ ಮೂಲ ಉದ್ದೇಶನೇ ಕೇಸ್ನ ಬಿಡ್ಲಿ ಅನ್ನೋದಾಗಿತ್ತು. ಆದ್ರೆ ನಾನು ಅದನ್ನ ಅರ್ಥನೇ ಮಾಡ್ಕೊಳ್ದೆ ನನ್ ಜೀವನ ಹಾಗಾಯ್ತು ಹೀಗಾಯ್ತು ಅಂತ ಅಳ್ತಾ ಕೂತ್ಬಿಟ್ಟೆ. ನನಗ್ ಗೊತ್ತಿಲ್ದೇನೆ ಅವ್ರ ಪ್ಲಾನಿಗೆ ಸಹಾಯ ಆಗೋ ಹಾಗೆ ನಾನು ನಡ್ಕೊಂಡ್ಬಿಟ್ಟೆ ಅಜ್ಜಿ. ಇಲ್ಲಿಗೆ ಬಂದಾಗಿಂದ ನಾನೊಬ್ಬ ಲಾಯರ್ ಅನ್ನೋ ಅಸ್ತಿತ್ವನೇ ಮರ್ಸ್ಬಿಟ್ಟಿದ್ದಾರೆ. ಇವ್ರ ಮುಖವಾದ ನನ್ನನ್ನ ನಾನು ಹುಡುಕೊಳ್ಳೋದು ಕಷ್ಟವಾಗ್ಬಿಟ್ಟಿದೆ. ಆದ್ರೆ ಇನ್ಮೇಲೆ ಈ ಭಾರ್ಗವಿ ಸುಮ್ಮನೆ ಇರಲ್ಲ. ಸಂಧ್ಯಾ ನನ್ ಮೇಲಿಟ್ಟಿದ್ ನಂಬಿಕೆನ ನೀನು ಸಂಧ್ಯನ್ಗೆ ನ್ಯಾಯ ಕೊಡಿಸ್ತೀಯ ಪುಟ್ಟಿ ಅಂತ. ಅಂದ್ರೆ ನೀನ್ ಈ ಕೇಸನ್ನ? ಹೌದು ಅಜ್ಜಿ, ಸಂಧ್ಯಾ ಕೇಸನ್ನ ನಾನು ಮತ್ತೆ ಮುಂದುವರಿಸ್ತೇನೆ. ತಪ್ಪು ಮಾಡಿದವರು, ಸಂಧ್ಯನ ಅತ್ಯಾಚಾರ ಮಾಡಿ ಸಾಯಿಸಿದವರು ಅದ್ಯಾರೇ ಆಗಿರ್ಲಿ, ಅವ್ರನ್ನ ಹಿಡಿದು ನಾನು ಶಿಕ್ಷೆ ಕೊಡಿಸ್ತೇನೆ. ಈ ಕ್ಷಣಕ್ಕೆ ನಾನು ಎಲ್ಲರೆದ್ರು JP ಪಾಟೀಲ್ ಸೊಸೆ ಆಗಿ ಇಲ್ಲಿ ನಿಂತಿರ್ಬೋದು. ಆದ್ರೆ ನನ್ನಲ್ಲಿ ಹರಿತಾ ಇರೋದು ಪ್ರಾಮಾಣಿಕ, ನಿಷ್ಠಾವಂತ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ರಕ್ತ. ಸುಳ್ಳು ಸಾಕ್ಷಿಗಳ ಮೋಸದಿಂದ ಕೇಸ್ನ ಗೆಲ್ಲೋ JP ಪಾಟೀಲ್ ಸೊಸೆ ಅಲ್ಲ. ಇಷ್ಟಪಟ್ಟು ಲಾ ಓದಿ ನಿಯತ್ತಿಂದ ಕಪ್ಪು ಕೋಟ್ ಹಾಕಿರೋಳು ಈ ಭಾರ್ಗವಿ ಎಲ್ಲ. ಸಂಧ್ಯಾ ಸತ್ ಹೋದ್ರೆ ಸತ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದಾರೆ ಈ ಮೂರ್ಖರು. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಸೋಲಿಲ್ಲ ಅನ್ನೋದನ್ನ ಈ ಭಾರ್ಗವಿ ಅವ್ರಿಗೆಲ್ಲ ತೋರಿಸ್ತಾಳೆ. ಸತ್ಯವನ್ನ ಗೆಲ್ಸೋ ತಾಕತ್ತು, ಧೈರ್ಯ ಎಲ್ರಲ್ಲೂ ಇರಲ್ಲ ಭಾರ್ಗವಿ. ಆ ಸತ್ಯಾನ್ವೇಷಣೆ ಮಾಡೋ ಹುಮ್ಮಸ್ಸು, ಧೈರ್ಯ, ರೋಷ ನಿನ್ನಲ್ಲಿದೆ ಭಾರ್ಗವಿ. ಮುಚ್ಚೋಗಿರೋ ಸತ್ಯ ಹೊರಗೆ ಬರೋದಕ್ಕೆ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋದಕ್ಕೆ ನೀನೇನೇ ಮಾಡಿದ್ರು ಅದಕ್ಕೆ ನಾನ್ ನಿನ್ ಜೊತೆಲಿರ್ತೀನಿ. ಒಂದು ಲಾಯರ್ ಆಗಷ್ಟೇ ಅಲ್ಲ, ಒಂದು ಹೆಣ್ಣಾಗಿ ತಪ್ಪನ್ನ ಖಂಡಿಸೋ ಮನುಷ್ಯರಾಗಿ ನಿನ್ ಜೊತೆ ನಿಲ್ತೀನಿ. ನೀನ್ ಹೇಳ್ದಾಗೆ ಮತ್ತೆ ಈ ಕೇಸ್ನ ಶುರು ಮಾಡು. ಅದ್ ಯಾರೇ ಅಡ್ಡ ಬರ್ಲಿ, ಮೆಟ್ಟು ನಿಂತು ಹೋರಾಡು. ಸವಿತೋ